6 ಜನ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಮತ್ತೊಮ್ಮೆ ನಟ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಬಟ್ ಪವಿತ್ರ ಗೌಡನ ಕಸ್ಟಡಿಗೆ ಕೇಳಿಲ್ಲ ಪೊಲೀಸರು. ಹಾಗಾಗಿ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 6 ಆರೋಪಿಗಳನ್ನ ಕಸ್ಟಡಿಗಾಗಿ ಮನವಿಯನ್ನ ಮಾಡಿದ್ದು, ಆ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಅದರ ಪರಿಣಾಮ ಪವಿತ್ರ ಗೌಡ ಹಾಗೆ ಆಕೆಯ ಪಿಎ ಪವನ್ ಜೊತೆಗೆ ಕಿಡ್ನಾಪ್ ಮಾಡಿದ್ದಂತಹ ರಾಘವೇಂದ್ರ, ಅನುಕುಮಾರ್, ಜಗ್ಗ, ರವಿ ಎಲ್ರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ಬಟ್ ನಟ ದರ್ಶನ್ ಜೊತೆಗೆ ಮತ್ತೋರ್ವ ಆರೋಪಿ ವಿನಯ್, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್ ಹಾಗೆ ಧನ್ರಾಜ್ ಈ 6 ಜನ ಆರೋಪಿಗಳನ್ನ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರು. ಕೊಲೆ ಆರೋಪ ಇರುವಂತಹ ಆರೋಪಿಗಳನ್ನ ಕಸ್ಟಡಿಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ ನ್ಯಾಯಾಧೀಶರು. ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಯಾರ್ಯಾರು ಪೊಲೀಸರ ಕಸ್ಟಡಿಗೆ, ಯಾರ್ಯಾರು ನ್ಯಾಯಾಂಗ ಬಂಧನಕ್ಕೆ. ಎಲ್ಲ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನೀಡಿಲ್ಲ. ಪೊಲೀಸರು ಕೇಳಿದ್ದೇ 6 ಜನ ಆರೋಪಿಗಳನ್ನ ಕಸ್ಟಡಿಗೆ ನೀಡುವಂತೆ. ದರ್ಶನ್, ವಿನಯ್, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್ ಹಾಗೆ ಧನ್ರಾಜ್ ಈ ಇಷ್ಟು ಜನರನ್ನ, ಈ 6 ಮಂದಿಯನ್ನ ಕಸ್ಟಡಿಗೆ ನೀಡುವಂತೆ ವಾದವನ್ನ ಮಂಡಿಸಲಾಗಿತ್ತು. ಈ ವಾದವನ್ನ ಪುರಸ್ಕರಿಸಿದಂತಹ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ 6 ಜನರನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಬಟ್ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, 3ನೇ ಆರೋಪಿ ಪವನ್ ಹಾಗೆ 4ನೇ ಆರೋಪಿಯಾಗಿರುವಂತಹ ರಾಘವೇಂದ್ರ ಜೊತೆಗೆ ಉಳಿದಂತೆ ಆ ಕಿಡ್ನಾಪ್ ನಲ್ಲಿ ಭಾಗಿಯಾದಂತಹ ಜಗ್ಗು, ಇಟಿಯೋಸ್ನ ಚಾಲಕ ರವಿ ಹಾಗೆ ಅನುಕುಮಾರ್ ಅವರೆಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅವರ ಜೊತೆಗೆ ಆರೋಪಿ ನಂದೀಶ್ನನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 6 ಜನ ಪೊಲೀಸ್ ಕಸ್ಟಡಿಗೆ, 7 ಜನ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ. ಯಾರ್ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನ ಕೂಡ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸರು. ಅದಕ್ಕೆ ಅವರು ಕೊಟ್ಟಂತಹ ಕಾರಣ, ಪೊಲೀಸರು ನೀಡಿದಂತಹ ಕಾರಣ ಏನು? ಈಗಾಗಲೇ ಆರೋಪಿಗಳ ಸ್ಯಾಂಪಲ್ನ FSLಗೆ ರವಾನೆ ಮಾಡಲಾಗಿದೆ. ಅದನ್ನ ಆಧರಿಸಿ ಅದರ ರಿಪೋರ್ಟ್ ಬರೋದು ಬಾಕಿ ಇದೆ. ಆ ರಿಪೋರ್ಟ್ನ ಆಧಾರದ ಮೇಲೆ ಆರೋಪಿಗಳನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಅನ್ನುವಂತಹ ಮನವಿಯನ್ನ ಪೊಲೀಸರ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನ ಕುಮಾರ್ ಮಾಡಿದ್ರು. ಅವರ ಒಂದು ವಾದವನ್ನ ಪುರಸ್ಕರಿಸಿದಂತಹ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ 6 ಜನರನ್ನ ಈಗ ನೇರವಾಗಿ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಮತ್ತೆ 6 ಜನರಿಗೆ ಪೊಲೀಸ್ ಕಸ್ಟಡಿ. ಯಾರ್ಯಾರು ಅವರು ಅಂತ ಹೇಳಿದ್ರೆ, ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ನಟ ದರ್ಶನ್, 10ನೇ ಆರೋಪಿಯಾಗಿರುವಂತಹ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ಹಾಗೆ ಮತ್ತೋರ್ವ ಆರೋಪಿ ಪ್ರದೂಷ್, ಹಾಗೆಯೇ ನಾಗರಾಜ್, ದರ್ಶನ್ರ ಉಸ್ತುವಾರಿ, ಕಂಪ್ಲೀಟ್ ವ್ಯವಹಾರಗಳ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿ, ಜೊತೆಗೆ ದರ್ಶನ್ರ ಕಾರು ಚಾಲಕ ಲಕ್ಷ್ಮಣ್, ಹಾಗೆ ಆ ಮೆಗಾ ಡಿವೈಸ್ ನ ಬಳಸಿ ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ಮಾಡಿದಂಥ, ರೇಣುಕಾ ಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಂತ ಧನ್ರಾಜ್ನ ಕಸ್ಟಡಿಗೆ ಪಡೆಯಲಾಗಿದೆ. ಇಲ್ಲಿ ಧನ್ರಾಜ್ನ ವಿಷಯದಲ್ಲಿ ಒಂದು ವಿಚಾರವನ್ನ ನೀವು ಗಮನಿಸಬೇಕು. ಧನ್ರಾಜ್ ಅರೆಸ್ಟ್ ಆಗಿದ್ದು ರೀಸೆಂಟ್ ಆಗಿ, ಅಂದ್ರೆ ಈ ಆರೋಪಿಗಳನ್ನ ಕಳೆದ ಬಾರಿ ಕಸ್ಟಡಿಗೆ ಪಡ್ಕೊಂಡ್ರಲ್ಲ ಪೊಲೀಸರು, ಅದಾದಂತಹ ನಂತರದಲ್ಲಿ ಧನ್ರಾಜ್ ಪ್ರಕರಣದ 9ನೇ ಆರೋಪಿ, ಆತನನ್ನ ವಶಕ್ಕೆ ಪಡೆದಿದ್ದು ಪೊಲೀಸರು ಅರೆಸ್ಟ್ ಮಾಡಿದ್ದು. ಹಾಗಾಗಿ ಆತನ ವಿಚಾರಣೆ ಇನ್ನೂ ಕೂಡ ಬಾಕಿ ಇರೋದ್ರಿಂದ ಆತನನ್ನೂ ಕೂಡ ಕಸ್ಟಡಿಗೆ ಕೇಳಲಾಗಿದೆ. ಪವಿತ್ರ ಗೌಡ ಹಾಗೆ ಪವನ್, ರಾಘವೇಂದ್ರ, ರವಿ, ಜಗ್ಗು, ಅನುಕುಮಾರ್ ಹಾಗೆ ನಂದೀಶ್ ಈ 7 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಕಸ್ಟಡಿಗೆ ನೀಡಿದಂತೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೊಲೆ ಆರೋಪ ಇರುವಂತಹ ಆರೋಪಿಗಳನ್ನ ಮಾತ್ರ ಕಸ್ಟಡಿಗೆ ನೀಡುವಂತಹ ಆದೇಶವನ್ನ ಮಾಡಿದ್ದಾರೆ ನ್ಯಾಯಾಧೀಶರು. ಆದರೆ ಕಸ್ಟಡಿಗೆ ನೀಡದಂತೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕೋರ್ಟ್ನಲ್ಲಾದಂತಹ ವಾದ ಪ್ರತಿವಾದದ ಕ್ಷಣದ ಅಪ್ಡೇಟ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಯಾವ ಆಧಾರದ ಮೇಲೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳಿದ್ರು ಪೊಲೀಸರು ಅನ್ನುವಂಥದ್ದನ್ನ ಗಮನಿಸಿದ್ರೆ, ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ದು ಒಟ್ಟು 13 ಮಂದಿ ಆರೋಪಿಗಳನ್ನ.
ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅವರ ಕಸ್ಟಡಿಯ ಅವಧಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಕೋರ್ಟ್ಗೆ ಹಾಜರುಪಡಿಸಿದಾಗ 4 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಲಾಗಿತ್ತು. ಎರಡನೇ ಬಾರಿ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 6 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು. ಈಗ ಮತ್ತೊಮ್ಮೆ ಹಾಜರುಪಡಿಸಲಾಗಿದೆ. 6 ಮಂದಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದ್ದಾರೆ. ಎಸ್ಪಿಪಿ ವಾದವನ್ನ ಪುರಸ್ಕರಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಇಲ್ಲಿ ವಿಚಾರಣೆ ಕಂಪ್ಲೀಟ್ ಆಗಿ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇರೋದು ಆರೋಪಿ ಪ್ರಕರಣದ A1 ಆರೋಪಿ. ಇಡೀ ಪ್ರಕರಣಕ್ಕೆ ಸೂತ್ರಧಾರೆ ಅಂತ ಕರೆಯಲ್ಪಡುವಂತಹ ಪವಿತ್ರ ಗೌಡ, ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಹಾಗೆ ಆಕೆಯ PA ಆಗಿರುವಂತಹ ಪವನ್ ಅಲಿಯಾಸ್ ಪುಟ್ಟಸ್ವಾಮಿ, ಹಾಗೆಯೇ ಕಿಡ್ನಾಪ್ನಲ್ಲಿ ಭಾಗಿಯಾದಂತಹ 4ನೇ ಆರೋಪಿ ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ, ಜೊತೆಗೆ A5 ಆಗಿರುವಂತಹ ರವಿ, ಹಾಗೆಯೇ ಮತ್ತೋರ್ವ ಆರೋಪಿ A6 ಜಗ್ಗು, A7 ಅನುಕುಮಾರ್, ಹಾಗೆಯೇ ಮತ್ತೋರ್ವ ಆರೋಪಿ ನಂದೀಶ್. ಅಷ್ಟು ಮಂದಿಯನ್ನ 7 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಟ್ 6 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಕಸ್ಟಡಿಗೆ ಪಡೆದಿದ್ದಾರೆ ಅಂತಂದ್ರೆ ಈ 6 ಜನ ಆರೋಪಿಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಯಾವ ಆಧಾರದ ಮೇಲೆ, ಯಾವ ರೀತಿಯಾದಂತಹ ವಿಚಾರಣೆ ಅಂದ್ರೆ ಆರೋಪಿಗಳ ಸ್ಯಾಂಪಲ್ಗಳನ್ನ ಕಲೆ ಹಾಕಿದ್ದೇವೆ. ಆ ಸ್ಯಾಂಪಲ್ಗಳನ್ನ FSLಗೆ ಕಳುಹಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಹಾಗಾಗಿ ಆ FSL ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ನ ಆಧಾರದ ಮೇಲೆ ಉಳಿದಿರುವಂತಹ ಆರೋಪಿಗಳು ಏನಿದ್ದಾರೆ, ನಾವೇನು ಕಸ್ಟಡಿಗೆ ಕೇಳ್ತಾ ಇದ್ದೀವಿ, ಅವರ ವಿಚಾರಣೆಯನ್ನ ನಾವು ಮಾಡಬೇಕಾಗಿದೆ. ಹಾಗಾಗಿ ಆರೋಪಿಗಳನ್ನ ನೀವು ಕಸ್ಟಡಿಗೆ ನೀಡಬೇಕು ಅನ್ನುವಂತಹ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ B ಪ್ರಸನ್ನಕುಮಾರ್ ಅವರು ಮಾಡಿದ್ರು. ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ನಟ ದರ್ಶನ್, ಹಾಗೆಯೇ 10ನೇ ಆರೋಪಿಯಾಗಿರುವಂತಹ ವಿನಯ್, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್, ಹಾಗೆ ಮತ್ತೋರ್ವ ಆರೋಪಿ, ಈ ಪ್ರಕರಣದಲ್ಲಿ ಕೊನೆಯದಾಗಿ ಅರೆಸ್ಟ್ ಆದಂತಹ ಪ್ರಕರಣದ 9ನೇ ಆರೋಪಿ ಧನ್ರಾಜ್. ಇಷ್ಟು ಮಂದಿಯನ್ನ ವಿಚಾರಣೆಗೆ ಕೇಳುವಂತಹ, ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇವರೆಲ್ಲರ ಮೆಡಿಕಲ್ ಟೆಸ್ಟ್ ಅನ್ನ ನಿನ್ನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ರಕ್ತದ ಮಾದರಿಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಹಾಗೆ ತಲೆಕೂದಲಿನ ಮಾದರಿಯನ್ನೂ ಕೂಡ ಸಂಗ್ರಹ ಮಾಡಲಾಗಿದೆ. ಅದೆಲ್ಲವನ್ನ FSLಗೆ ಕಳುಹಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೊಲೆ ನಡೆದಂತಹ ಸ್ಥಳ, ಕೃತ್ಯ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತಹ ರಕ್ತದ ಕಲೆ ಅಥವಾ ರೇಣುಕಾ ಸ್ವಾಮಿಯ ಮೈ ಮೇಲೆ ಸಿಕ್ಕಂತಹ ಆ ಫಿಂಗರ್ ಪ್ರಿಂಟ್ಸ್ ಇರಬಹುದು, ಅಥವಾ ಅಲ್ಲಿ ಸಿಕ್ಕಂತಹ ವಸ್ತುಗಳಿರಬಹುದು, ಯಾವುದೇ ಕುರುಹುಗಳಿರಬಹುದು, ಅದೆಲ್ಲವನ್ನ ಕೂಡ ಮ್ಯಾಚ್ ಮಾಡುವಂತಹ ಕೆಲಸ ಆಗಬೇಕು. ಅದು ಆಗಬೇಕು ಅಂತಂದ್ರೆ ಈಗ ಆರೋಪಿಗಳ ಸ್ಯಾಂಪಲ್ನ ಏನು ಕಲೆ ಹಾಕಲಾಗಿದೆ, ಆ FSLನ ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬಂದಂತಹ ನಂತರದಲ್ಲಿ ನಾವು ಆರೋಪಿಗಳನ್ನ ವಿಚಾರಣೆ ಮಾಡೋದು ಇನ್ನೂ ಕೂಡ ಬಾಕಿ ಇದೆ ಅನ್ನುವಂತಹ ಕಾರಣಕ್ಕಾಗಿ ನೇರವಾಗಿ ಕೊಲೆಯಲ್ಲಿ ಭಾಗಿಯಾದಂತಹ ಆರೋಪಿಗಳನ್ನ ಇರಿಸಿಕೊಂಡಿದ್ದಾರೆ ಪೊಲೀಸರು. ತಮ್ಮ ಕಸ್ಟಡಿಗೆ ಕೇಳಿದ್ದಾರೆ. ಆ ಒಂದು ಮನವಿಯನ್ನ ಪುರಸ್ಕರಿಸುವಂತಹ ಕೆಲಸವನ್ನ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಮಾಡಿದ್ರು. ಹಾಗಾದ್ರೆ ನ್ಯಾಯಾಂಗ ಬಂಧನ ಯಾರ್ಯಾರಿಗೆ ಅದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ಇದೇ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲವಾದಂತಹ ಮೆಸೇಜ್ ಕಳುಹಿಸ್ತಾ ಅನ್ನುವಂತಹ ಕಾರಣಕ್ಕಾಗಿನೇ ಇಡೀ ಕೃತ್ಯ ನಡೆದಿತ್ತು. ಪವಿತ್ರ ಗೌಡನ ಕೂಡ ಆಕೆಯ ಫೋನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಜೊತೆಗೆ ಆಕೆಯನ್ನು ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು. ಎಲ್ಲಾ ಕಡೆಗೂ ಮೊದಲನೇದಾಗಿ ಶೆಡ್ಗೂ ಕರ್ಕೊಂಡು ಹೋಗಲಾಗಿತ್ತು. ಆಕೆಯ ಮನೆಗೂ ಕೂಡ ಕರ್ಕೊಂಡು ಹೋಗಿ ಮಹಜರ್ನಲ್ಲಿ ಆಕೆಗೆ ಒಳಪಡಿಸಲಾಗಿತ್ತು. ಒಟ್ಟಾರೆಯಾಗಿ 7 ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ, 6 ಆರೋಪಿಗಳು ಪೊಲೀಸರ ಕಸ್ಟಡಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.